ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪಿ. ಸ್ನೇಹಿತರೆ, ಸಂಕ್ರಾಂತಿ ಅಂತೂ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಹಾಗೂ ನಾವಿವಾಗ ಯಾವ ರೀತಿ ಈಸಿಯಾಗಿ ಎಳ್ಳಿನ ಉಂಡೆನ ಮಾಡ್ಕೊಳ್ಬೋದು ಸ್ನೇಹಿತರೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ಸಂಕ್ರಾಂತಿಗೆ ಅಷ್ಟೇ ಅಲ್ಲದೆ ನೀವು ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಇರಲಿ ಅಥವಾ ಫಂಕ್ಷನ್ ಇರಲಿ ಸ್ನೇಹಿತರೆ, ಎಳ್ಳಿನ ಉಂಡೆನ ಮಾಡಿದರೆ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೂ ನೈವೇದ್ಯಗಂತೂ ನಾವು ಮಾಡೇ ಮಾಡ್ತೀವಿ. ಹಾಗೂ ಇವಾಗಲಂತೂ ಎಳ್ಳು ಬೆಲ್ಲನ ಕೊಟ್ಟು ಎಲ್ರಿಗೂ ತುಂಬಾ ನಾವು ವಿಶಸ್ನ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ನಾವು ಯಾವ ರೀತಿ ಎಳ್ಳಿನ ಉಂಡೆನ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೇನೆ. ನೋಡಿ, ನಾನಿಲ್ಲಿ ನೋಡಿ ಅಂಗನವಾಡಿಯಲ್ಲಿ ಸಿಗುವಂಥ ಬೆಲ್ಲ ಮಕ್ಕಳಿಗೆ ಕೊಡ್ತಾರಲ್ವ, ಆ ಬೆಲ್ಲದಿಂದ ನಾನಿವತ್ತು ನಿಮಗೆ ಎಳ್ಳಿನ ಉಂಡೆನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ ನೋಡಿ, ಈ ರೀತಿ ಕಪ್ಪು ಅಂದರೆ ತುಂಬಾ ಫಿಲ್ಟರ್ ಅಂದರೆ ತುಂಬಾ ಫ್ರೆಶ್ ಆಗಿರುವಂಥ ಈ ಒಂದು ಬೆಲ್ಲನ ನಾವು ತುಂಬಾ ಹೆಲ್ದಿಯಾಗಿರುವಂಥದ್ದು ಸ್ನೇಹಿತರೆ, ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಒಂದು ಬೆಲ್ಲ ನಾವು ಯಾವಾಗಲೂ ಯೂಸ್ ಮಾಡ್ತಾ ಇರ್ಬೋದು. ಹಾಗೂ ನಮಗೆ ರಕ್ತ ತುಂಬಾ ನಮ್ಮ ದೇಹದಲ್ಲಿ ಕಡಿಮೆ ಇದೆ ಅಂದರೆ ನೀವು ತುಂಬ ಬೆಲ್ಲನ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ಬೆಲ್ಲನ ಪಾಕ ಆಗೋವರೆಗೂ ಈ ರೀತಿ ಚೆನ್ನಾಗಿ ಹುರಿದ್ಕೊಂಡ್ಬಿಡಿ. ಈ ಒಂದು ಬೆಲ್ಲ ಸ್ವಲ್ಪ ಜಾಸ್ತಿ ಫಿಲ್ಟರ್ ಇರೋದ್ರಿಂದ ಜಾಸ್ತಿ ಅಂದರೆ ವೇಗವಾಗಿ ಪಾಕ ಆಗೋದಿಲ್ಲ ಸ್ನೇಹಿತರೆ. ನೋಡಿ, ಈ ರೀತಿ ತುಂಬಾ ಸ್ವಲ್ಪ ಟೈಮ್ ತಗೊಳುತ್ತೆ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಈ ಒಂದು ಬೆಲ್ಲ ಸ್ವಲ್ಪ ಪಾಕ ಆದ ತಕ್ಷಣ ತುಂಬಾ ಚೆನ್ನಾಗಿ ಉಂಡೆ ರೆಡಿಯಾಗಿ ಹೋಗಿಬಿಡುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪಾಕ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಬೆಲ್ಲ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಈ ರೀತಿ ಚೆನ್ನಾಗಿ ಪಾಕನ ಮಾಡ್ಕೊಂಡ್ಬಿಡಿ. ಪಾಕ ಆದ ತಕ್ಷಣ ನೋಡಿ, ನಾನು ಇದ್ರ ಒಳಗಡೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಏಲಕ್ಕಿ ಪೌಡರ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. 1 ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಚೆನ್ನಾಗಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಮಾಡೋಕ್ಕೆ ತುಂಬಾ ಕಷ್ಟ ಅಂತಿದ್ರೆ ಈ ರೀತಿ ನೀವು ಚೆನ್ನಾಗಿ ತುಂಬಾ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡಿಬಿಟ್ಟು ಮನೆಯಲ್ಲಿ ಇಟ್ಬಿಟ್ರೆ ಸಾಕು ಸ್ನೇಹಿತರೆ. ಮಕ್ಕಳಂತೂ ಫುಲ್ ಹ್ಯಾಪಿಯಾಗಿ ಈ ಒಂದು ಉಂಡೆನ ತಿಂತಾ ಇರ್ತಾರೆ. ಹಾಗೂ ನೀವು ಮನೆಯಲ್ಲಿ ಹಬ್ಬಕ್ಕೆ ಬಂದಿರುವಂಥ ರಿಲೇಟಿವ್ಸ್ಗೂ ಕೂಡ ಈ ಒಂದು ಉಂಡೆನ ಕೊಡ್ಬೋದು. ನೋಡಿ, ನಾನಿವಾಗ ಎಳ್ಳನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ಮೊದಲಿಗೆ ನಾನು ಎಳ್ಳನ್ನು ಸ್ವಲ್ಪ ಹುರಿದು ಇಟ್ಕೊಂಡಿದ್ದೆ, ಅಂದರೆ ಫ್ರೈ ಮಾಡಿಕೊಂಡು ಇಟ್ಕೊಂಡಿರುವಂಥ ಎಳ್ಳನ್ನು ಈ ರೀತಿ ಬೆಲ್ಲದೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಪಾಕ ತುಂಬಾ ಬಿಸಿಯಾಗಿರುತ್ತೆ, ಅದಕ್ಕೋಸ್ಕರ ನಮಗೆ ಗ್ಯಾಸ್ ಆನ್ ಮಾಡೋ ಅಗತ್ಯ ಇರೋದಿಲ್ಲ ಸ್ನೇಹಿತರೆ. ನೋಡಿ, ಇವಾಗ ಏನಂತೀರ ನೀವು ಎಳ್ಳಿನ ಉಂಡೆ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನೋಡ್ತಾ ಇರೋದಲ್ವ. ಇವಾಗ ನಾನು ಒಂದು ಲಟ್ಟಿಸುವಂಥ ಒಂದು ಪ್ಯಾನ್ನ ತೊಗೊಂಡಿರೋದು, ಅಂದರೆ ನಾವು ರೊಟ್ಟಿ ಮಾಡುವಂಥ ಒಂದು ಹಂಚನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಈ ರೀತಿ ಅಷ್ಟು ಎಳ್ಳಿನ ಉಂಡೆ ಪಾಕನ ಇದ್ರ ಮೇಲೆ ಹಾಕೋತಾ ಇರೋದು. ನೋಡಿ, ಈ ರೀತಿ ಹಾಕ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ರೀತಿ ಸೈಜನ್ನು ಮಾಡ್ಕೊಂಡ್ಬಿಟ್ಟು ಸೈಜನ್ನು ನೀವು ಕಟ್ ಮಾಡ್ಕೊಳ್ಬೋದು. ಯಾಕಂದರೆ ತುಂಬಾ ಬಿಸಿಯಾಗಿರುವಾಗ ಇದನ್ನು ನೀವು ವೇಗವಾಗಿ ನೀವು ಉಂಡೆನ ಮಾಡ್ಕೊಳ್ಬೋದು. ಸ್ವಲ್ಪ ಹಾರಿದ ತಕ್ಷಣ ಕೂಡ ಜಿಗಿಯಷ್ಟು ಹಾರೋಗುತ್ತೆ ಸ್ನೇಹಿತರೆ. ಹಾಗೂ ನಿಮಗೆ ಉಂಡೆ ಬರೋದಿಲ್ಲ. ನೋಡಿ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಸೈಜಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ನೀವು ಮೇಲ್ಗಡೆಯಿಂದ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ನೀವು ಏನಂತೀರ ಉಂಡೆನ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಮಾಡ್ತಾ ಇರುವಂಥದ್ದು ಅಂತ. ಯಾಕಂದರೆ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಎಳ್ಳು ಕೂಡ ಕಾಣಿಸುತ್ತೆ ಹಾಗೂ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಇದಕ್ಕೆ ತುಪ್ಪನ ಕೂಡ ಹಚ್ಕೊಂಡಿರೋದು, ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ಸೈಜಲ್ಲಿ ನಾನು ಇವಾಗ ಉಂಡೆಗಳು ಅಷ್ಟು ಕೂಡ ಮಾಡ್ಕೊಂಡಿರೋದಾಗಿದೆ. ಹಾಗಾದರೆ ನಿಮಗೂ ಕೂಡ ಇವತ್ತಿಂದು ಎಳ್ಳಿನ ಉಂಡೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ತುಂಬಾ ಟೇಸ್ಟಿಯಾಗಿರುವಂಥ ಎಳ್ಳಿನ ಉಂಡೆ ನಿಮಗೂ ಕೂಡ ಇಷ್ಟವಾಗಿದ್ದರೆ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ.